ಹಲೋ, ನಾನು ರಾಮ್ ಮಾತಾಡ್ತಿದ್ದೀನಿ ಜ್ಯೋತಿ. ರಾಮ್ ನೀನಾ? ನೀನ್ ಯಾಕೆ ಕೋಮದಿಂದ ಆಚೆ ಬಂದೆ? ನೀನ್ ಯಾಕೆ ನನಗೆ ಫೋನ್ ಮಾಡ್ತಾ ಇದ್ಯಾ? ಡಾಕ್ಟ್ರು ಈ ವಿಷಯ ಹೇಳಲೇ ಇಲ್ವಲ್ಲ? ಜ್ಯೋತಿ, ನಿನ್ ಪ್ರೀತಿಗೋಸ್ಕರ ನಾನು ಸಾವನ್ನೇ ಗೆದ್ದು ಕೋಮೆಯಿಂದನೂ ಎದ್ದು ಬಂದು ಪ್ರೀತಿಯಿಂದ ನಿನಗೆ ಕಾಲ್ ಮಾಡಿದ್ರೆ ನೀನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ ಜ್ಯೋತಿ. ವಿಷಯ ಗೊತ್ತಾಗಿದ್ದ ಹಾಗೇನೆ ಓಡ್ ಬರ್ತೀಯಾ ಅಂತ ಅನ್ಕೊಂಡಿದ್ದೆ ನಾನು. ಪ್ರೀತಿ ನೀನೇ ಬೇಕು ಅಂತ ನಿನ್ನ ಹತ್ರ ಬಂದಾಗ ನೀನ್ ನನ್ನ ಮೇಲೆ ಅನುಮಾನ ಪಟ್ಟೆ ಅಲ್ಲ, ಅವತ್ತೇ ಆ ಪ್ರೀತಿ ಸತ್ತೋಯ್ತು. ಸತ್ತಿರೋ ಪ್ರೀತಿಗೆ ಮರುಜನ್ಮ ಕೊಡ್ಬೇಕು ಅಂತಾನೆ ನಾನು ಮರುಜನ್ಮ ಎದ್ದು ಬಂದಿರೋದು. ಅದು ಸಾಧ್ಯನೇ ಇಲ್ಲ. ಸಾಧ್ಯ ಮಾಡಕ್ಕೆ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ. ಏನಂತ ಕೇಳಲ್ವಾ ಜ್ಯೋತಿ? ಏನು? ಯಾವತ್ತಾದ್ರೂ ಇಂಥ ಪರಿಸ್ಥಿತಿ ಬಂದು ನೀನ್ ನನ್ನ ಕೈ ಬಿಟ್ಟು ಹೋಗ್ತೀಯ ಅನ್ನೋ ಭಯಕ್ಕೆ ನಿನ್ ಮದ್ವೆ ಆಗಿ ನಿನ್ ಮಾವನ್ ಮನೆಗೆ ಹೋದಿಯಲ್ಲ, ಅದ್ರ ಮರುದಿನನೇ ಬಂದು ನಿನಗೆ ಗೊತ್ತಿಲ್ದೇನೆ ನೀನ್ ಸ್ನಾನ ಮಾಡ್ತಿರೋ ಫೋಟೋ ವಿಡಿಯೋಗಳನ್ನೆಲ್ಲ ತಗೊಂಡಿದ್ದೀನಿ. ಏನೋ ಹೇಳ್ತಾ ಇದ್ಯಾ? ಸುಮ್ಮನೆ ನನ್ನ ಜೊತೆ ಆಟ ಆಡ್ಬೇಡ. ಸತ್ಯ ಹೇಳ್ತಿದ್ದೀನಿ ಜ್ಯೋತಿ, ನೀನ್ ಆಟದ ವಿಷಯಕ್ಕೆ ಬಂದ್ರೆ ಇಬ್ರು ಸೇರಿ ಆಟ ಆಡೋಣ. ಪ್ರೀತಿ ಮಾಡಿದ ಹುಡುಗಿ ಜೊತೆ ಈ ಥರ ನಡ್ಕೊಳಕ್ ನಿಂಗೆ ನಾಚಿಕೆ ಆಗಲ್ಲ? ನೀನ್ ಮನುಷ್ಯ ಏನೋ? ಜ್ಯೋತಿ, ಫೋನಲ್ಲೇ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಏನೇ ಮಾತಾಡದಿದ್ರು ನೇರವಾಗಿ ಬಂದು ಮಾತಾಡು. ಬರಲ್ಲ ಹಾಗೆ ಹೀಗೆ ಅಂದ್ರೆ ಈ ಫೋನಲ್ಲಿರೋ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗುತ್ತೆ. ಆಮೇಲೆ ಇಡೀ ಊರೇ ಮಾತಾಡುತ್ತೆ. ಆಪ್ಷನ್ನು ನಿನಗೆ ಬಿಟ್ಟಿದ್ದು. ಕಾಯ್ತಾ ಇರ್ತೀನಿ. ಏನ್ ಮಾಡ್ಲಪ್ಪ ಈಗ? ಪ್ರೀತಿಸ್ತವನು ಒಂಥರ ಮೋಸ ಮಾಡಿದ್ರೆ ಕಟ್ಕೊಂಡಿರೋನು ಇನ್ನೊಂಥರ ಮೋಸ ಮಾಡ್ತಿದ್ದಾನೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆ ಫೋಟೋ ಅವನ ಹತ್ರ ನಿಜವಾಗ್ಲೂ ಇದೆಯಾ ಅಥವಾ ಸುಳ್ಳು ಹೇಳ್ತಿದ್ದಾನ? ಸುಳ್ಳು ಹೇಳೋನಾಗಿದ್ದಿದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರ್ಲಿಲ್ಲ. ನಾನು ಹೇಗಾದ್ರೂ ಮಾಡಿ ಆ ಫೋಟೋಗಳನ್ನ ತಗೋಬೇಕು. ಏನ್ ಮಾಡ್ಲಿ? ಹಾ, ತೊಟ್ಟು ಒಡವೆಗಳನ್ನ ಕೊಟ್ಟು ಅವನ ಹತ್ರ ಆ ಫೋಟೋನ ತಗೊಂಡು ಬಂದ್ಬಿಡ್ಬೇಕು.